ಮಹಿಳೆಯರಿಗೆ ಒಂದು ಕಾಲದಲ್ಲಿ ಶಿಕ್ಷಣ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಈಗ ನೀವೆಲ್ಲ ಸಂವಿಧಾನ ಬಂದ ಮೇಲೆ ಅವಕಾಶಗಳು ಸಿಕ್ಕಿದೆ ನಿಮ್ಗೆ. ಇತ್ತ ಯಾರು ಮಾಡಿದವರು ನಿಮಗೆ ವಿದ್ಯೆ ಕಲಿಬೇಡಿ ಅಂತ? ನಾವೇ ಮಾಡ್ಕೊಂಡದಲ್ಲ, ಚತುರ್ವರ್ಣ ವ್ಯವಸ್ಥೆ ನಾವೇ ಮಾಡ್ಕೊಂಡದಲ್ಲ. ಮತ್ತೆ ಇದು ಗೊತ್ತಾಗಬೇಕಾ ಬೇಡ? ಮಹಿಳೆಯರಿಗೆ ಶಿಕ್ಷಣ ಕಲಿತಕ್ಕಂಥ ಅವಕಾಶ ಇರಲಿಲ್ಲ, ಶೂದ್ರರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ, ಗೊತ್ತಾಗಬೇಕಾ ಬೇಡ? ಮತ್ತೆ ಬಸವಾದಿ ಶರಣರು ಸಾಮಾಜಿಕ ಚಳುವಳಿ ಯಾಕೆ ಮಾಡಿದ್ರು? ಅಕ್ಕ ಮಹಾದೇವಿ ಅವರಿಗೆ ಅನುಭವ ಮಂಟಪದಲ್ಲಿ ಯಾಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು? ಅಕ್ಕ ಮಹಾದೇವಿಗೆ ವಿಜಯನಗರ ಮಹಿಳಾ ಕಾಲೇಜಿಗೆ ಹೆಸರಿಟ್ಟವ್ರು ಯಾರು? ಸಿದ್ದರಾಮಯ್ಯ. ರಾಯರೆಡ್ಡಿ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಇದ್ದಾಗ ಅದಕ್ಕೆ ಹೆಸರಿಟ್ಟವರು. 2017ರಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರು ಫೋಟೋ ಇಡಬೇಕು ಅಂತ ತೀರ್ಮಾನ ಮಾಡಿದವರು ಯಾರು? ಸಿದ್ದರಾಮಯ್ಯ. ಕಿತ್ತೂರಾಣಿ ಚೆನ್ನಮ್ಮನ ಜಯಂತಿ ಆಚರಣೆ ಮಾಡಿದವರು ಯಾರು? ಸಿದ್ದರಾಮಯ್ಯ. ಯಾಕಂತಂದ್ರೆ ಇತಿಹಾಸ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಇತಿಹಾಸ ಗೊತ್ತಾದ್ರೆ ಮಾತ್ರ ನಾವು ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಮುಂದೆ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಈಗಾಗಲೇ ನಾನು ಬಹಳ ಮಾತನಾಡಕ್ಕೆ ಹೋಗಲ್ಲ. ರಾಯರೆಡ್ಡಿಯವರು ನಮ್ಮ ಸರ್ಕಾರದ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆಗೆ ಈಗ ಕನಕಗಿರಿ ಕ್ಷೇತ್ರಕ್ಕೆ ಬರ್ತದೆ ನವಿಲೆ ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಅದಕ್ಕೆ 15,600 ಕೋಟಿ ರೂಪಾಯಿ ಒಂದು ಅಂದಾಜು ಮಾಡಿಸಿದ್ದೀವಿ. ಅದನ್ನ ಪರ್ಯಾಯ ಇದನ್ನು ಮಾಡಬೇಕು ಅಂತೇಳಿ ಮಾಡಿದ್ದೀವಿ. ಆದರೆ ಆಂಧ್ರ ಮತ್ತು ತೆಲಂಗಾಣ ಆ ರಾಜ್ಯಗಳ ಅನುಮತಿ ಅವ್ರ ಜೊತೆಗೆ ಮಾತಾಡಬೇಕಾಗುತ್ತೆ, ಅವ್ರನ್ನೂ ಒಪ್ಪಿಸ್ಕೋಬೇಕಾಗುತ್ತೆ. ಯಾಕಂದರೆ ತುಂಗಭದ್ರಾ ಡ್ಯಾಮು ಬರೀ ಕರ್ನಾಟಕದ ಅಷ್ಟೇ ಅಲ್ಲ. ಹೇಳಿದ್ರು ಅವರು, ಕರಡಿ ಸಂಗಣ್ಣ ಹೇಳಿದ್ರು, 130 TMC ಇದ್ದದ್ದು ಈಗ 100 TMC ಆಗ್ಬಿಟ್ಟದೆ. ಹಾಗಾಗಿ ಈ ಭಾಗದ ರೈತರಿಗೆಲ್ಲ ತೊಂದರೆ ಆಗ್ಬಿಟ್ಟದೆ. ನೀರು ಸಿಗ್ತಾ ಇಲ್ಲ, ನೀರಾವರಿ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. 30 TMC ನೀರು ಕಡಿಮೆ ಆಗ್ಬಿಟ್ಟದೆ. ಅದಕ್ಕೋಸ್ಕರ ಅವರು ಒಂದು ಮಾತು ಹೇಳಿದ್ರು, ಇದರಿಂದ ಅಪ್ಪರ್ ಕೃಷ್ಣಾದಿಂದ ನೀರು ತಗೊಬಂದು ತುಂಗಭದ್ರಿಗೆ ಅದು ಚರ್ಚೆ ಮಾಡಬೇಕಾಗ್ತದೆ, ಚರ್ಚೆ ವಿಷಯ. ಯಾಕಂತಂದ್ರೆ ಈಗಾಗಲೇ 130 TMC ಇದನ್ನ ಸೆಕೆಂಡ್ ಸ್ಟೇಜಲ್ಲಿ ಅದನ್ನ ಹಂಚಿಕೆ ಆಗ್ಬಿಟ್ಟದೆ. ಅಲ್ಲಿ ನೀರಿದೆಯೇ ಇಲ್ವೋ ಅಂತ ಗೊತ್ತಿಲ್ಲ, ನೀರಿದೆಯಲ್ಲ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ನವಲೆ ಜಲಾಶಯ ನಿರ್ಮಾಣ ಮಾಡಬೇಕು ಅಂತ ಹೊರಟಿರೋದು. ಆಂಧ್ರದವ್ರ ಜೊತೆ ಮತ್ತೆ ತೆಲಂಗಾಣದವ್ರ ಜೊತೆ ಮಾತಾಡಿ ಆ ಜಲಾಶಯವನ್ನ ಮಾಡೇ ತೀರ್ತೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮಾಡಬೇಕಾಗ್ತದೆ. ಕೊಪ್ಪಳ, ನಾನು ಪಾರ್ಲಿಮೆಂಟ್ಗೆ ನಿಂತಿದ್ದಂತ ಕೊಪ್ಪಳ, ನಾನು ಪಾರ್ಲಿಮೆಂಟ್ಗೆ 1991ನಲ್ಲಿ ನಿಂತಿದ್ದೆ ಇಲ್ಲಿ. ಆಗ ಕರಡಿ ಸಂಗಣ್ಣು ನಮ್ಮ ಜೊತೆಲೇ ಇದ್ದ. ಏನ್ ಕರಡಿ ಸಂಗಣ್ಣ ಪಾರ್ಲಿಮೆಂಟ್ ನಿಂತಿದ್ದಾಗ ನಾನು ಬರೀ 10,000ದಲ್ಲಿ ಸೋತ್ಬಿಟ್ಟೆ. ಆದರೂ ನಾನು ಸೋತು ಗೆದ್ದಿದ್ದೇನೆ. ಯಾಕಂತಂದ್ರೆ ಅವತ್ತು ರಾಜೀವ್ ಗಾಂಧಿಯವರು ಹತ್ಯೆ ಆಗದೆ ಹೋಗಿದ್ರೆ 100ಕ್ಕೆ 100 ಕೊಪ್ಪಳ ಕ್ಷೇತ್ರದಿಂದ ನಾನು ಗೆಲ್ತಿದ್ದೆ, ಲೋಕಸಭಾ ಸದಸ್ಯನ ಆಗ್ತಿದ್ದೆ. ಆದರೆ ರಾಜೀವ್ ಗಾಂಧಿ ಅವರು ಹತ್ಯೆ ಆಗ್ಬಿಡ್ತು. ನಾನು ಅವತ್ತು ಜನತಾದಳದಿಂದ ಅಭ್ಯರ್ಥಿಯಾಗಿದ್ದೆ. ಹಾಗಾಗಿ ಸೋಲ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಒಂದು ವೇಳೆ ಈಗ ಒಳ್ಳೇದೇ ಆಯ್ತೇನೋ ಅಂತ ಅನ್ಸುತ್ತೆ. ನಾನು ಆಗ MP ಆಗ್ಬಿಟ್ಟಿದ್ರೆ
ರಾಷ್ಟ್ರ ರಾಜಕಾರಣದಲ್ಲಿ ಇದ್ಬಿಡ್ತಿದ್ದೆ. ಆಗ ರಾಜ್ಯ ರಾಜಕಾರಣಕ್ಕೆ ಗೊತ್ತಿರಲಿಲ್ಲ. ಮತ್ತೆ 2 ಸಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶನೂ ಸಿಗ್ತಿದ್ದಿಲ್ಲ. ಇವೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡೋಕ್ಕೂ ಸಾಧ್ಯ ಆಯ್ತಿಲ್ಲ. 2013ರಿಂದ 2018ರವರೆಗೆ ಅನ್ನಭಾಗ್ಯ, ಕ್ಷೀರಭಾಗ್ಯ, ಇಂದಿರಾ ಕ್ಯಾಂಟೀನ್, ಕೃಷಿ ಭಾಗ್ಯ, ಶಾದಿ ಭಾಗ್ಯ, ಶೂ ಭಾಗ್ಯ, ಇವೆಲ್ಲ ಕಾರ್ಯಕ್ರಮಗಳು ಮಾಡೋಕ್ಕಾಯ್ತಲ್ಲ. ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಯಾಕಂತಂದ್ರೆ ನಾವು ನಮ್ಮ ಸಂವಿಧಾನ ಏನು ಹೇಳ್ತದೆ ಅಂದ್ರೆ ಅಸಮಾನತೆಯನ್ನು ತೊಡೆದಾಕಿ ಅವ್ರು ಹೇಳಿದ್ರು 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದ್ರೆ 1950 ಜನವರಿ 26ನೇ ತಾರೀಕು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದೆ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಈ ಅಸಮಾನತೆಯನ್ನು ತೊಡೆದಾಕದೆ ಹೋದ್ರೆ ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಲ್ಲ. ಎಲ್ಲಿವರೆಗೆ ನಾವು ಮಹಿಳೆಯರಿಗೆ, ದುರ್ಬಲ ವರ್ಗದ ಜನರಿಗೆ, ಈ ಹಿಂದುಳಿದಂಥವರಿಗೆ, ಅಲ್ಪಸಂಖ್ಯಾತರಿಗೆ, ಬಡವರಿಗೆ, ರೈತರಿಗೆ, ಕಾರ್ಮಿಕರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬಲ್ವೋ ಅಲ್ಲಿವರೆಗೆ ಸಮಾನತೆ. ಇದನ್ನೇ ಬಸವಾದಿ ಶರಣರು ಹೇಳಿದರು ಅಲ್ವಾ? ಅದಕ್ಕೆ ಅವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಮಾಡಿರೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.